ಸಮಾಜ ಸೇವಕ ಶರತ್ ಅವರಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ. ಚಾಮರಾಜನಗರ ತಾಲೂಕಿನ ಯಲಕೂರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕ ಹಾಗೂ ವಿದ್ಯುತ್ ಗುತ್ತಿಗೆದಾರ ಶರತ್ ಅವರು ವೈಯಕ್ತಿಕವಾಗಿ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಬಳಿಕ ಅವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ನನ್ನ ಮಕ್ಕಳು ಓದುವುದು ಯಲಕೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಬಡ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಈ ಶಾಲೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಬೇಕೆಂದು ಶಾಲೆ ಆಯ್ಕೆ ಮಾಡಿಕೊಂಡು ಇಂದು ಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ಸರ್ಕಾರಿ ಶಾಲೆಯಲ್ಲೂ ಉತ್ತಮ ಶಿಕ್ಷಕರಿದ್ದು ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿದೆ. ಇಂತಹ ಅವಕಾಶವನ್ನ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಕಂದಾಯ ನಿರೀಕ್ಷಕರಾದ ಬಸವರಾಜಪ್ಪ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ನಿಂಗರಾಜು, ಮುಖ್ಯ ಶಿಕ್ಷಕ ಎಂ ಶಿವಕುಮಾರ್, ಶಿಕ್ಷಕರಾದ ಪಿ ಮನೋಹರ್, ರಾಜಮ್ಮ, ಎಚ್ಸಿ ಶೀಲಾ, ಎಸ್ ದಿವ್ಯ ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ ಈ ದಿನ ನಮ್ಮ KSRTC ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾದ ನಮ್ಮ ಶರತ್ತು ಮತ್ತು ಅವರ ಕುಟುಂಬದ ವರ್ಗದವರು ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಕು ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಶಾಲೆಗೆ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಅವರು ನಮ್ಮ ಮಕ್ಕಳಿಗೆ ಈ ಒಂದು ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡೋರಿದ್ದಾರೆ. ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ದೇವರು ಆಯುಷು ಆರೋಗ್ಯ ಭಾಗವನ್ನು ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡಲಿ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಅವರಿಗೆ ನಮ್ಮ ನಿವೃತ್ತ ಕಂದಾಯಾಧಿಕಾರಿಗಳಾದಂತಹ ಬಸವರಾಜಪ್ಪನವರು ಕೂಡ ಅವ್ರ ಜೊತೆ ನಿಂತು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಅವ್ರ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ SCMC ಅಧ್ಯಕ್ಷರಾದ ನಿಂಗರಾಜುರವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಒಟ್ಟಾರೆ ನಮ್ಮ ಶರತ್ತು ಮತ್ತು ಅವ್ರ ಕುಟುಂಬದ ವರ್ಗದವ್ರಿಗೆ ತುಂಬ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಸರ್ಕಾರದಲ್ಲಿ ನೋಡ್ತಾ ಇರೋದ್ರಿಂದ ಈ ಯಲಕೂರು ಗ್ರಾಮದಲ್ಲಿ ಇರೋಂಥ ಮಕ್ಕಳುಗಳು ಜಾಸ್ತಿ ಇರೋದ್ರಿಂದ, ಸಂಖ್ಯೆ ಇರೋದ್ರಿಂದ ಈ ಮಕ್ಕಳುಗಳಿಗೆ ಏನಾದರೂ ನಮ್ಮ ಕಡೆಯಿಂದ ಆಗಬೇಕು, ಏನೋ ಒಂದು ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಪುಸ್ತಕ ಮತ್ತು ನೋಟ್ ಪುಸ್ತಕ ಮತ್ತು ಅವ್ರಿಗೆ ಏನು ಬೇಕು ಅದೆಲ್ಲ ನಾನು ಕೊಡಬೇಕು ಅನಿಸ್ತು ಕೊಡ್ತಾ ಇದ್ದೀನಿ. ನನಗೆ ಆ ಥರದಲ್ಲಿ ನಿಮ್ಮ ಹೆಸರು ಶರತ್ ಅಂತ. ಶರತ್ ನೀವೆಲ್ಲ ಎಲ್ಲರೂ ನಾವು ಚಾಮರಾಜನಗರ. ಅಂದರೆ ಯಾಕೆ ಈ ಭಾವನೆ ಬಂತು ನಿಮಗೆ ಅಂತ? ಅದು ಭಾವನೆ ಕೊಡಬೇಕು ಅಂತ ಅಂದರೆ ಬೇರೆ ಮಕ್ಕಳು ಈಗ ದೊಡ್ಡ ಕಡೆ ಎಲ್ಲ ಓಡ್ತಾ ಇರ್ತಾರೆ, ಹಳ್ಳಿ ಕಡೆ ಯಾರು ಇರಲ್ಲ, ಅಲ್ಲಿ ಬಡವ್ರ ಮಕ್ಕಳು ಜಾಸ್ತಿ ಇರ್ತಾರೆ ಅನ್ನೋದಕ್ಕೋಸ್ಕರ ರೈತರ ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ, ಜಾಸ್ತಿ ಈ ಥರ ಕೊಡಬೇಕು ಅಂತ. ಅವ್ರಿಗೆ ಶೈಕ್ಷಣಿಕ ಮಕ್ಕಳಿಗೆ ಅನುಕೂಲ ಕೊಡ್ತಿದ್ದಾರಲ್ವಾ? ಹೌದು ಹೌದು ಅನುಕೂಲ.